ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ರಾಜಕೀಯದಲ್ಲಿ ಮೇಲಿಂದ ಮೇಲೆ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ಬಿಡದಿ ಬಡಿದಾಟ, ಇನ್ನೊಂದ್ ಕಡೆ ಗೃಹಲಕ್ಷ್ಮಿ ಗೊಂದಲ. ಇದರ ಮಧ್ಯೆ ಗೃಹಜ್ಯೋತಿ ಪರಿಶೀಲನೆ ಸಹ ಶುರುವಾಗಿದೆ. ಇನ್ನೊಂದ್ ಕಡೆ ಸಚಿವ ಸಂಪುಟ ವಿಸ್ತರಣೆಯ ಜಟಾಪಟಿ. ಹೀಗಾಗಿ ಒಂದಲ್ಲ ಒಂದು ವಿಷಯಕ್ಕೆ ರಾಜಕೀಯ ನಾಯಕರ ಮಧ್ಯೆ ವಾಕ್ಸಮರ ಹಾಗೂ ಲಾಬಿ ಸರ್ಕಸ್ ನಡೀತಾನೆ ಇದೆ. ಇದೇ ರೀತಿ ರಾಷ್ಟ್ರ ರಾಜಕೀಯದಲ್ಲೂ ದೊಡ್ಡದೊಂದು ಬದಲಾವಣೆ ಆಗ್ತಾ ಇದೆ. ಅದು ಸಹ ದಿಲ್ಲಿ ಮಟ್ಟದಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ನರೇಂದ್ರ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು. ಹೀಗಾಗಿ ತಮ್ಮ ಸರ್ಕಾರದ ವೇಗವನ್ನ ಮತ್ತಷ್ಟು ಹೆಚ್ಚಿಸೋದಕ್ಕೆ ಹೊಸ ಟೀಮ್ ರೆಡಿ ಮಾಡ್ತಿದ್ದಾರೆ. ಸಚಿವ ಸಂಪುಟವನ್ನೇ ಪುನಾರಚನೆ ಮಾಡ್ತಾ ಇದ್ದು ಹಲವರಿಗೆ ಕೊಟ್ಟು ಹೊಸಬರನ್ನ ತಮ್ಮ ಸಂಪುಟಕ್ಕೆ ಸೇರಿಸಿಕೊಳ್ಳಲಿದ್ದಾರೆ. ಇದು ದಿಲ್ಲಿ ಅಂಗಳದಲ್ಲಿ ಜೋರಾಗಿ ನಡೀತಾ ಇದೆ. ಏನಿಲ್ಲ ಅಂದ್ರು ಇನ್ನೊಂದು ವಾರದೊಳಗೆ ಮೋದಿ ಕ್ಯಾಬಿನೆಟ್ ರೀಶಫಲ್ ಆಗೋದು ಖಾಯಂ. ಇದೇ ಹೊತ್ತಲ್ಲೇ ದಿಲ್ಲಿ ರಾಜಕೀಯದ ಸುದ್ದಿ ರಾಜ್ಯದ ಅಂಗಳಕ್ಕೆ ಬಂದು ಬಿದ್ದಿದೆ. ಮೋದಿ ಸಂಪುಟ ಪುನಾರಚನೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕುಮಾರಸ್ವಾಮಿಯನ್ನ ಕೆಳಗಿಳಿಸ್ತಾರೆ ಅನ್ನೋದನ್ನ ನಾವೇ ಹೇಳಿದ್ವಿ. ಯಾವ ಕಾರಣಕ್ಕೆ ಕುಮಾರಸ್ವಾಮಿಯನ್ನ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಾರೆ? ಕುಮಾರಸ್ವಾಮಿಗೆ ಮೋದಿ ಹಾಗೂ ಅಮಿತ್ ಶಾ ಕೊಟ್ಟಿರೋ ಟಾಸ್ಕ್ ಏನು? ಮಂತ್ರಿ ಸ್ಥಾನ ಕಸಿದುಕೊಳ್ಳೋದರ ಹಿಂದಿರೋ ರಣತಂತ್ರ ಆದ್ರೂ ಏನು ಅನ್ನೋದನ್ನ ಎಳೆಯಾಗಿ ಹೇಳಿದ್ದೇವೆ. ನೀವೇನಾದ್ರೂ ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಈಗ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ಕುಮಾರಸ್ವಾಮಿಯಿಂದ ಕೈ ತಪ್ಪೋ ಕೇಂದ್ರದ ಮಂತ್ರಿ ಕುರ್ಚಿ ಅವರ ಬಾವುಮೈದಗೆ ಸಿಗಲಿದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕೇಂದ್ರದ ಮಂತ್ರಿ ಮಾಡ್ತಾರೆ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಇಂತಹದೊಂದು ಸುದ್ದಿ ಹೊರಬೀಳೋದರ ಹಿಂದೆಯೂ ಹತ್ತಾರು ಕಾರಣ ಇದೆ. ಡಾಕ್ಟರ್ ಮಂಜುನಾಥ್ ಅವರನ್ನ ಕೇಂದ್ರದ ಮಂತ್ರಿ ಮಾಡ್ತಾರೆ ಅನ್ನೋದು ಹೊಸ ಸುದ್ದಿ ಏನಲ್ಲ. NDA ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಮಂಜುನಾಥ್ ಅವರನ್ನ ಮೊದಲಿಗೆ ಮಂತ್ರಿ ಮಾಡ್ತಾರೆ ಅನ್ನೋ ಮಟ್ಟಿಗೆ ಸುದ್ದಿಯಾಗಿತ್ತು. ಆದ್ರೆ ಆಮೇಲೆ ಕುಮಾರಸ್ವಾಮಿಗೆ ಮಣೆ ಹಾಕಿದ್ರು. ಆದ್ರೀಗ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬರ್ತಿರೋದ್ರಿಂದ ಮಂಜುನಾಥ್ ಅವರಿಗೆ ಪಟ್ಟ ಕಟ್ಟೋದು ಖಾಯಂ ಆಗಿದೆ. ಈ ಮೂಲಕ ಬಿಜೆಪಿ ನಾಯಕರು ದೊಡ್ಡ ದಾಳವೊಂದನ್ನ ಉರುಳಿಸಿದ್ದಾರೆ. ಸೀದಾ ಸಿಎಂ DKC ಸಹೋದರರ ಕಡೆಯೇ ಬಾಣ ನೆಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ಮೋದಿ ಸಂಪುಟ ಪುನಾರಚನೆ ಸರ್ಕಸ್ ಶುರುವಾಗ್ತಾ ಇದ್ದಂತೆ NDA ಮಿತ್ರ ಪಕ್ಷದ ಹಲವು ನಾಯಕರ ಮೇಲೆ ಮೋದಿ ಹಾಗೂ ಅಮಿತ್ ಶಾ ಭರವಸೆ ಇಟ್ಟಿದ್ದಾರೆ. ಅದರಂತೆ ಬೆಂಗಳೂರು ಗ್ರಾಮಾಂತರದಿಂದ ಸಂಸದರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಸಿಗುವ ಬಹುತೇಕ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಇಲಾಖೆಯ ಕ್ಯಾಬಿನೆಟ್ ಅಥವಾ ರಾಜ್ಯ ಸಚಿವರನ್ನಾಗಿ ನೇಮಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇಂತಹದೊಂದು ಸುದ್ದಿ ಆಗ್ತಾ ಇದ್ದಂತೆ ಹಲವರು ಪ್ರಶ್ನೆ ಮಾಡಬಹುದು, ಹೇಳ್ಕೊಳ್ಳುವಂತ ರಾಜಕೀಯ ಅನುಭವ ಇಲ್ಲ, ಮೊದಲ ಬಾರಿಗೆ ಆಯ್ಕೆಯಾದ ಮಾತ್ರಕ್ಕೆ ಸಚಿವ ಸ್ಥಾನ ಕೊಡ್ತಾರಾ ಅಂತ. ನಿಜ ಹೇಳಬೇಕು ಅಂದ್ರೆ ಡಾಕ್ಟರ್ ಮಂಜುನಾಥ್ ಅವರನ್ನ ಸಚಿವರನ್ನಾಗಿ ಮಾಡಿದ್ರೆ ಬಿಜೆಪಿಗೆ ದೊಡ್ಡ ಲಾಭ ಆಗುತ್ತೆ. ಯಾಕಂದ್ರೆ ಡಾಕ್ಟರ್ ಮಂಜುನಾಥ್ ಅವರ ಸೇವೆಯ ಬಗ್ಗೆ ಹೇಳುವ ಅಗತ್ಯವೇ ಇಲ್ಲ, ಎಲ್ರಿಗೂ ಗೊತ್ತಿರೋದೆ. ವೈದ್ಯರಾಗಿ ಬೆಂಗಳೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮುಖ್ಯಸ್ಥರಾಗಿ ಅದೆಷ್ಟು ಉನ್ನತ ಮಟ್ಟದ ಸೇವೆ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿದ ವಿಚಾರ. ಇದು ಮೋದಿ ಹಾಗೂ ಅಮಿತ್ ಶಾ ಅವರಿಗೂ ಗೊತ್ತಿದೆ. ಹೀಗಾಗಿಯೇ ನಿಮ್ಮ ಸೇವೆ ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಬಾರದು, ಇಡೀ ಭಾರತಕ್ಕೆ ಸಿಗಬೇಕು ಅಂತ ಬಿಜೆಪಿ ನಾಯಕರೇ ಹುರಿದುಂಬಿಸಿ ರಾಜಕೀಯಕ್ಕೆ ಕರೆ ತಂದಿದ್ದಾರೆ. ಇದನ್ನ ಡಾಕ್ಟರ್ ಮಂಜುನಾಥ್ ಅವರೇ ಹಲವು ಬಾರಿ ಹೇಳಿದ್ದಾರೆ. ಹಾಗಾಗಿ ತಾವೇ ಕೊಟ್ಟ ಮಾತಿನಂತೆ ಡಾಕ್ಟರ್ ಮಂಜುನಾಥ್ ಅವರನ್ನ ಕೇಂದ್ರದಲ್ಲಿ ಸಚಿವರನ್ನಾಗಿಸಿದ್ರೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯ ಸಚಿವರನ್ನಾಗಿಸಿದ್ರೆ ಬಿಜೆಪಿಗೆ ರಾಜಕೀಯವಾಗಿ ಹೆಚ್ಚು ಮೈಲೇಜ್ ಸಿಗೋದ್ರಲ್ಲಿ ಸಂಶಯ ಇಲ್ಲ. ಆತ್ಮೀಯರೇ, ಆರಂಭದಲ್ಲಿ ಕ್ಯಾಬಿನೆಟ್ ದರ್ಜೆ ನೀಡದಿದ್ರು ರಾಜ್ಯ ಸಚಿವರನ್ನಾಗಿ ಕೆಲ ವರ್ಷ ಮಾಡಿ ಆ ಬಳಿಕ ಕ್ಯಾಬಿನೆಟ್ ದರ್ಜೆಗೆ ಅವರನ್ನ ಏರಿಸಲೂಬಹುದು. ಅದರಿಂದ ಈಗ ಬಿಜೆಪಿಯತ್ತ ತಿರುಗಿರುವ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗ ಸಮುದಾಯದ ಪ್ರೀತಿ ಮತ್ತಷ್ಟು ಹೆಚ್ಚಿಸಿಕೊಳ್ಳುತ್ತೆ. ಜೊತೆಗೆ ಪ್ರಜ್ಞಾವಂತ ಮತದಾರರ ವಿಶ್ವಾಸವನ್ನು ಗಳಿಸಿದಂತಾಗುತ್ತೆ. ಕಳೆದ ವಿಧಾನಸಭಾ ಚುನಾವಣೆಯ ವೇಳೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಕಾಂಗ್ರೆಸ್ ಪಾಲಿಗೆ ಒಕ್ಕಲಿಗ ಸಮುದಾಯ ಹೊರವಾಗಿತ್ತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮಂಜುನಾಥ್ ಗೆದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ರು. ಹಾಗೆ ಮೈಸೂರಲ್ಲಿ ಒಡೆಯರು ವಿನ್ ಆಗಿದ್ರು. ಅದರೊಂದಿಗೆ ಒಕ್ಕಲಿಗರು ಮತ್ತೆ ಬಿಜೆಪಿ ಹಾಗೂ JDS ಕಡೆ ತಿರುಗಿದ್ರು ಅನ್ನೋದು ಗೊತ್ತಾಗಿತ್ತು. ಅದರಲ್ಲೂ DK ಬ್ರದರ್ಸ್ ಭದ್ರಕೋಟೆಯಾಗಿದ್ದ ಬೆಂಗಳೂರು ಗ್ರಾಮಾಂತರದಲ್ಲಿ
ಡಾಕ್ಟರ್ ಮಂಜುನಾಥ್ ಗೆದ್ದಿದ್ದನ್ನ ಇವತ್ತಿಗೂ ಕೈಪಾಳ್ಯಕ್ಕೆ ಊಹಿಸಿಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಟ್ರೆ ಒಕ್ಕಲಿಗ ಸಮುದಾಯಕ್ಕೆ ಮನ್ನಣೆ ನೀಡಿದಂತಾಗುತ್ತೆ. ಅಲ್ಲದೆ ಕುಮಾರಸ್ವಾಮಿಯನ್ನ ಕೆಳಗಿಳಿಸಿದ್ರು ಅನ್ನೋ ಆರೋಪವೂ ಕೈ ತಪ್ಪಿದಂತಾಗುತ್ತೆ. ಆತ್ಮೀಯರೇ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅಂದ್ರೆ ಅದು ಡಿಕೆ ಬ್ರದರ್ಸ್ ಪಾಲಿನ ಭದ್ರಕೋಟೆ ಅನ್ನೋ ಮಾತಿತ್ತು. ಈ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸಬೇಕು ಅಂದ್ರೆ ದೊಡ್ಡ ಘಟಾನುಘಟಿಯೇ ಬರಬೇಕು ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ ಅದನ್ನ ತಲೆ ಕೆಳಗೆ ಮಾಡಿದ್ದು ಡಾಕ್ಟರ್ ಮಂಜುನಾಥ್. ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ ದೊಡ್ಡ ಗೆಲುವಿನ ನಗೆ ಬೀರಿದ್ರು. ಬೆಂಗಳೂರು ಗ್ರಾಮಾಂತರದಲ್ಲಿ ಒಕ್ಕಲಿಗ ಮತಗಳೇ ಹೆಚ್ಚು. ಹೀಗಾಗಿ ಈಗಿನಿಂದಲೇ ಡಿಕೆ ಬ್ರದರ್ಸ್ ಈ ಕ್ಷೇತ್ರದಲ್ಲಿ ಕಾರ್ಯತಂತ್ರ ಶುರು ಮಾಡಿದ್ದಾರೆ. ಮುಂದಿನ ಚುನಾವಣೆಗೆ ಅಣಿಯಾಗ್ತಿದ್ದಾರೆ. ಇಂಥ ಹೊತ್ತಲ್ಲಿ ಮಂಜುನಾಥ್ಗೆ ಮಣೆ ಹಾಕಿದ್ರೆ ನಿಜಕ್ಕೂ ಬಿಜೆಪಿಗೆ ವರದಾನವಾಗಲಿದೆ. ತಕ್ಕ ಮಟ್ಟಿಗೆ ಒಕ್ಕಲಿಗ ಮತಗಳು ಬಿಜೆಪಿ ಪಾಲಾಗಲಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.